ಸಾಯಿಸ್ಬೇಕು ಅನ್ನೋ ರೀಸನಿಗೆ ಐಸ್ ಕ್ರೀಮ್ನೇ ಕೊಡಿಸ್ಬೇಕಿತ್ತ ಇವನು. ಪಿಕ್ಚರಿಗೆ ಅಂತ ಹೋಗೋಣ ಅಂತೇಳಿ ಹೋಗಿ ನಾವು ಹೋಗಿದ್ದೆ ಎಲ್ಲೆಲ್ಲಿಗೋ. ಇಲ್ಲಿ ನೋಡ್ರಿ ಸೂರ್ಯ ಮುಗಿಯೋದಯ ಎಷ್ಟು ಚೆನ್ನಾಗಿ ಆಗ್ತೈತೆ. ಇದನ್ನ ನೋಡ್ಕೊಂತ ನಾವು ಹೋಗಿದ್ದೆ ದಾವಣಗೆರೆಗಿರೋ ಕುಂದವಾಡ ಕೆರೆಗೆ. ಏನು ವ್ಯೂ ಗುರು, ಅಲ್ಟಿ ಮಾತ್ರ. ಅಲ್ಟಿನೋ ಪಲ್ಟಿನೋ ನನ್ನ ಹೊಟ್ಟೆ ತಾಳ ಆಗ್ತೈತೆ ಅಂತ ಕರ್ಕೊಂಡು ಹೋಗೋಣ ಅಂದ್ರೆ ಆ ಪ್ಲೇಸ್ ಬಿಟ್ಟು ಬರಂಗೇ ಇಲ್ಲ ಇವರು. ಅಲ್ಲಿಂದನೇ ಝೂಮ್ ಆಗ್ತಾರೆ ಗ್ಲಾಸ್ ಹೌಸಿಗೆ. ನಮ್ಮ ಕಣ್ಣಿಗಿನ್ನ ದೊಡ್ಡ HD ಕ್ಯಾಮ್ರಾ ಇನ್ನೊಂದಿಲ್ಲ, ಯಾಕಂದ್ರೆ ಅಷ್ಟು ಕ್ಲಿಯರ್ ಆಗಿ ನಮ್ಮ ಕಣ್ಣಿಗೆ ಕಾಣಿಸ್ತಿತ್ತು. ಬಟ್ ಈ ಫೋನಲ್ಲಿ ಏನಂದ್ರೂ ಕಾಣಿಸ್ತಿಲ್ಲ ನೀಟಾಗಿ. ಅಲ್ಲಿಂದ ರಾಕಿಂಗ್ಸ್ಗೆ ಹೋಗಿ ನಾವು ಫ್ರೆಂಚ್ ಫ್ರೈಸ್, ಪನ್ನೀರ್ ಮಂಚೂರಿಯನ್, ಬೇಬಿ ಮಂಚೂರಿಯನ್, ತಂದೂರಿ ಚಿಕನ್ ಎಲ್ಲ ತಿಂದು ಪಿಜ್ಜಾ ಹಟ್ಟಿಗೆ ಹೋದ್ವಿ. ಬಸ್ಸಾರು ರಾಗಿ ಮುದ್ದೆ ನನ್ನ ಫೇವ್ರೇಟ್ ಅಂತಿದ್ ನಾನು 2 ಸರಿ ಪಿಜ್ಜಾ ತಿಂದು ಪಿಜ್ಜಾ ಅಂತ ಕೂತ್ಕೊಂಡ್ಬಿಟ್ಟಿದ್ದೆ. ಅದಕ್ಕೆ ಒಂದ್ಸರಿ ಹೇಳಿದ್ರೆ ಮಾರುದ್ದ ಹೋಗಿತ್ತು ಈ ಪಿಜ್ಜಾ. ಅಂತ ಪಿಜ್ಜಾ ಆರ್ಡ್ರ್ ಮಾಡಿದ್ಲು ನಮ್ಮ ಸಂಜು. ಏನೋ ಡಬಲ್ ಕೋಟ್ ಪಿಜ್ಜಾ ಅಂತೆ. ಯಾವುದಕ್ಕೆ ಕಾಂಪ್ರಮೈಸ್ ಆದರೂ ಐಸ್ ಕ್ರೀಮ್ ತಿನ್ನೋಕೆ ಕಾಂಪ್ರಮೈಸ್ ಮಾಡ್ಕೋಬಾರ್ದು ಅಂತೇಳಿ ಐಸ್ ಕ್ರೀಮ್ ತಿನ್ನೋಕೆ ಕರ್ಕೊಂಬಂದೆ. ದಾವಣಗೆರೆನೇ ಬೆಂಗಳೂರು ತೋರಿಸ್ದಂಗೆ ಎಲ್ಲೆಲ್ಲಿಗೋ ಕರ್ಕೊಂಬಂದ್ಬಿಟ್ರು ಪೋಲಾರ್ ಬಿಯರ್ ಅಂತ ಅನ್ನೋ ಪ್ಲೇಸಿಗೆ. ಈ ಐಸ್ ಹೆಸರು ನೋಡ್ರಿ ಹೆಂಗೈತೆ, ಡೆತ್ ಬೈ ಚಾಕ್ಲೇಟ್ ಅಂತೆ. ಅಲ್ಲ ಸಾಯಕ್ಕೋಸ್ಕರ ಇದನ್ನೇ ತಿನ್ಸಾಯ್ಬೇಕಾ? ಹಂಗೇನಾದ್ರೂ ಸತ್ತಿದ್ರೆ ಶಾಪ್ನ ಕ್ಲೋಸ್ ಮಾಡಿಸ್ತಿದ್ದೆ ಬಿಡ್ರಿ. ಅದ್ಬಿಟ್ಟು ಬೇರೆದು ಆರ್ಡರ್ ಮಾಡಿದ್ರೆ ಅಂಥದ್ನ ಇನ್ನೊಂದು ತಗೊಂಬಂದು ಕೊಟ್ಟು ಅದೇ ಟೇಸ್ಟ್ ಅನ್ಸ್ಬಿಡ್ತು. ಹೊಟ್ಟೆ ತುಂಬಿಲ್ಲ ಅಂದ್ರೂ ಅರ್ಧಕ್ಕೆ ವಾಪಸ್ ಕರ್ಕೊಂಬಂದ್ಬಿಟ್ಟೆ, ಸಾಕು ಟೈಮ್ ಆಯ್ತು ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಫಾಲೋ, ಲೈಕ್ ಆ್ಯಂಡ್ ಶೇರ್ ಮಾಡಿ.